ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ಏರ್ಪಡಿಸಲ್ಪಟ್ಟ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ಈಗಾಗಲೇ ನಮ್ಮ ಸ್ನೇಹಿತರು ಹಂಚಿಕೊಂಡಿದ್ದಾರೆ. ಆದರೂ ಸಹಿತ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ ಮತ್ತು ನಮ್ಮೆಲ್ಲ ಈ ಅವಳಿ ತಾಲೂಕಿನ ನಮ್ಮ ಸಮಾಜ ಕುಲಬಾಂಧವರು ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ತಮ್ಮ ಬೇರೆ ಬೇರೆ ಊರುಗಳಿಂದ ಇಲ್ಲೇ ಸ್ವಂತ ಈ ನಗರದಿಂದ ಬೇರೆ ಬೇರೆ ಸ್ಥಳದಲ್ಲಿ ಬಂದಂಥ ಎಲ್ಲರಿಗೂ ಭೀಮ ವಂದನೆಗಳು. ಈ ಕರೆ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಕೊಟ್ಟಂಥ ಕರೆ ಇದು. ಇದರ ನೇತೃತ್ವವನ್ನು ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ವಹಿಸ್ಕೊಂಡಿದ್ದಾರೆ. ಹಿಂದೆ ಸಹಿತ ಕೆಲವೊಂದು ತಾರತಮ್ಯಗಳು ನಡೆದು ಪರ್ಸೆಂಟೇಜ್ ಹಂಚಿಕೆ ಮಾಡುವಲ್ಲಿ ಒಂದು ಹಂತಕ್ಕೆ ನಮಗೆ 5 ಅವ್ರಿಗೆ 6 ಅಂತ ಹಿಂಗೇನಮ್ಮ. ಈಗ ನಾವು ನೀವು ಅನ್ನೋದು ನಮ್ಮ ಹತ್ರ ಯಾರ ಹತ್ರ ಇಲ್ಲವೇ ಇಲ್ಲ. ನಾವು ಎಡಗೈ ಇರಲಿ ಬಲಗೈ ಇರಲಿ, ನಾವು ಸಹೋದರ ಸಂಬಂಧಿತ ಜಾತಿಗಳಿವು, ಸಮುದಾಯಗಳಿವು. ನಾವು ಅವ್ರಿಗೂ ಅನ್ಯಾಯ ಬೇಡ, ನಮಗೂ ನ್ಯಾಯ ಬೇಡ. ಎಲ್ಲರಿಗೂ ಸಮಾನವಾಗಿ ಅವಕಾಶಗಳನ್ನು ಕೊಡಬೇಕು, ಸಮಾನತೆಯನ್ನು ಕಾಪಾಡಬೇಕು ಅನ್ನೋದು ನಮ್ಮದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂಥ ತತ್ವದಲ್ಲಿ ನಡೀತಕ್ಕಂಥ ನಮ್ಮ ಸಮುದಾಯ ನಮ್ಮದು. ಯಾರ ಮೇಲೆ ದ್ವೇಷನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಇದು ನಮ್ಮ ಹೋರಾಟ. ನಮ್ಮ ಹೋರಾಟ ಇರೋದು ನಮ್ಮ ಸಮುದಾಯದ ಅಸ್ತಿತ್ವಕ್ಕಾಗಿ, ನಮ್ಮ ಸಮುದಾಯದ ಉಳಿವಿನ ಪ್ರಶ್ನೆ. ಈಗ ರೋಸ್ಟರ್ ಬಿಂದು ಬಗ್ಗೆ ಹೇಳಿದ್ರಲ್ಲ, ರೋಸ್ಟರ್ ಬಿಂದಿನಲ್ಲಿ ಏನೋ ಅಸಮಾನತೆ ಆಗ್ಯಾವ. ಏನು ಅವೈಜ್ಞಾನಿಕ ವರದಿಯನ್ನು ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಕೊಟ್ಟರಲ್ಲ, ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಅದು ಎಂಪಿರಿಕಲ್ ಡೇಟಾ ಅಂತಾರಲ್ಲ, ಎಂಪಿರಿಕಲ್ ಡೇಟಾನ ತಪ್ಪಿದೆ. ಹಿಂಗಾಗಿ ಆದರೂ ಸಹಿತ ಏನೋ ಒಂದು ಕಾರಣಕ್ಕೆ ನಮ್ಮ ಬಲಗೈ ಸಮುದಾಯದ ಹಿರಿಯರಾತು ಮತ್ತು ಪೂಜ್ಯರು ಕೂಡ ಅದನ್ನು ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ಈಗೇನಾಯಿತು, ರೋಸ್ಟರ್ ಬಿಂದಿನಲ್ಲಿ ಏನಿದೆ ಅಂದರೆ, ಸಪೋಸ್ ಈಗ ಯಥಾವತ್ತಾಗಿ ಈ ವರದಿಯನ್ನು ಅನುಷ್ಠಾನಗೊಳಿಸಿದರೆ ಬಲಗೈ ಸಮುದಾಯದವರು 30 ವರ್ಷ ಈ ಸೌಲಭ್ಯಗಳನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. 30 ವರ್ಷ ಒಳಗೆ ಸಿಗೋದಿಲ್ಲ ಸೌಲಭ್ಯಗಳು. ಅದಕ್ಕೆ ಈಗ ಎಲ್ಲ ಸಮಾಜದ ಬಂಧುಗಳು ನಾವು ಇನ್ನೊಬ್ಬರಿಗೆ, ಈಗ ಭಾಸ್ಕರ್ ಪ್ರಸಾದ್ ಅನ್ನೋರು, ಅರುಣ್ ಕುಮಾರ್ ಅನ್ನೋರು ಏನೇನೋ ಹುಚ್ಚುಚ್ಚಾಕರ ಮಾತಾಡಿದ್ರು. ಅವ್ರು ನಮ್ಮ ಸಹೋದರ ಅಂತ ನಾವು ತಿಳ್ಕೊಂಡೇವೆ. ಅವ್ರು ಏನೇನೋ ದೊಡ್ಡ ಮಾತಾಡಿದ್ರೆ ನಮಗೇನು ಅದ್ರ ಬಗ್ಗೆ ಯಾವ ತಕರಾರಿಲ್ಲ. ಅದಕ್ಕೆ ಖಂಡಿಸ್ತೀವಿ ಹಂಗೆ ಮಾತಾಡಿದ್ರೆ. ಯಾಕಂದ್ರೆ ಬಾಬಾ ಸಾಹೇಬರು ಕೊಟ್ಟದ್ದು ಪೆನ್ನಿನ ಮುಖಾಂತರ ಹೋರಾಟ. ಅವರು ಖಡ್ಗ ಹಿಡಿತೀವಿ ನಾವು, ನಮ್ಮ ಸಮುದಾಯ ಸಚಿವರನ್ನ ಮೆರವಣಿಗೆಯಲ್ಲಿ ಅಥವಾ ಅವರ ಪ್ರತಿಭಟನೆಯಲ್ಲಿ ಚಪ್ಪಲಿ ಹೊಡೆದ್ರು, ಕೆಳಗೆ ತುಳಿದ್ರು. ನೇರವಾಗಿ ನಮ್ಮ ಸಮುದಾಯ ಸಚಿವರನ್ನೇ ಅವರು ಗುರಿಯಾಗಿಟ್ಟುಕೊಂಡು ಯಾಕೆ ಹೋರಾಟ ಮಾಡ್ತಾರೆ? ಅವ್ರ ಸಮುದಾಯ ಸಚಿವರು ಇದ್ದಾರಲ್ಲ, ತಿಮ್ಮಾಪುರವ್ರು ಇದ್ದಾರೆ, ಮುನಿಯಪ್ಪನವ್ರು ಯಾಕೆ ಮಾಡಲಿಲ್ಲ? ಕೇವಲ ಮಹದೇವಪ್ಪನವ್ರು ಒಬ್ಬರ ನಿರ್ಧಾರ ತೊಗೊಂಡದ್ದು ಅಲ್ಲಿದ್ದು. ಸಚಿವ ಸಂಪುಟ, ಮುಖ್ಯಮಂತ್ರಿಗಳಿರ್ತಾರೆ, ಸಚಿವ ಸಂಪುಟ ಇರುತ್ತೆ, ಸರ್ಕಾರಕ್ಕೆ ಕೇಳಬೇಕು. ಅವ್ರು ಏನು ಕೇಳದಿದ್ದರು? ಮಹದೇವಪ್ಪನವ್ರನ್ನ, ಪ್ರಿಯಾಂಕ ಖರ್ಗೆ ಅವ್ರನ್ನ, ಪರಮೇಶ್ವರ್ ಅವ್ರನ್ನ ಗುರಿಯಾಗಿಟ್ಟುಕೊಂಡು ಏನು ಹೋರಾಟ ಮಾಡ್ತಾರೆ? ಇದನ್ನು ನಾವೆಲ್ಲ ಬಲಗೈ ಸಮುದಾಯಗಳು ಎಲ್ಲ ಸಂಪೂರ್ಣವಾಗಿ ದೇಶಾದ್ಯಂತ ಮೊದಲು ಖಂಡಿಸುತ್ತಾ ಈ ಹೋರಾಟ ನಮ್ಮದು. ನಾವು ಎಲ್ಲವರಿಗೂ ಹೋರಾಟ ಇದು. ಯಾಕಂದರೆ ಇದರಲ್ಲಿ ಏನಾದರೂ ನಾವು ಹಿಂದೆ ಸರಿದ್ರೆ ಇದು ಮರಣ ಶಾಸನವಾಗುತ್ತಿದ್ದು. ಕಾರಣ ನಾಳೆ 25/3/26 ಫ್ರೀಡಮ್ ಪಾರ್ಕ್ನಲ್ಲಿ ನಡೀತ ಕರೆ ಕೊಟ್ಟಂಥ ಈ ಹೋರಾಟಕ್ಕೆ, ಪ್ರತಿಭಟನಾ ಹೋರಾಟಕ್ಕೆ ಇದನ್ನು ತಿರಸ್ಕಾರ ಮಾಡಬೇಕು. ಮತ್ತೇನಿಲ್ಲ, ಅವರು ನಮ್ಮದು ಬೇಡಿಕೆ ಇರೋದೇ ತಿರಸ್ಕಾರ, ಪರಿಷ್ಕರಿಸ ಅನ್ನೋದಿಲ್ಲ. ತಿರಸ್ಕಾರ ಮಾಡಬೇಕು. ಇದು ಸಂಪೂರ್ಣ ಅವೈಜ್ಞಾನಿಕ ಐತೆ. ಅದಕ್ಕೆ ತಾವೆಲ್ಲರೂ ಅವತ್ತಿನ ದಿವಸ ನೀವು ಎಲ್ಲರೂ ಸೇರಿಕೊಂಡು ಇದರಲ್ಲಿ ಹೋಗೋದಂದ್ರೆ ಹೆಂಗೆ, ನಾವು ಸ್ವಾಭಿಮಾನ, ನಮ್ಮ ಸುರೇಶ್ ಅವರು ಹೇಳಿದ್ರಲ್ಲ, ನಮ್ಮ ಸ್ವಾಭಿಮಾನದ ಸಮುದಾಯ ನಮ್ಮದು. ಯಾರ ಕಡೆಯಿಂದ ನಾವು ದುಡ್ಡು ಇಸ್ಕೊಂಡು ಹೋಗೋರಲ್ಲ. ನಮ್ಮ ಕೈಲಿಂದನೇ ನಾವು ಎಷ್ಟೇ ಬಡವರು ಇರ್ಬೋದು, ನಮಗೆ ಎಷ್ಟು ಅನುಕೂಲತೆ ಇದ್ದರೂ ಸಹಿತ ಈ ಒಂದು ಹೋರಾಟದ ಕಿಚ್ಚು ನಮಗೆ ಹಚ್ಚಿಕೊಂಡು ನಾವೆಲ್ಲರೂ ಅವತ್ತಿನ ದಿವಸ ಈ ಅವಳಿ ತಾಲೂಕಿನ ಸುಮಾರು 1000 ಜನ ಹೋಗ್ಬೇಕಂತಂದು ನಾವೆಲ್ಲ ಒಂದು ಅಂದಾಜು ಹಾಕಿದ್ದೀವಿ. ಅದರ ಪ್ರಕಾರ ತಾವೆಲ್ಲರೂ ದಯಮಾಡಿ ಎಲ್ಲರೂ, ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟಂಥ ವಿಷಯ ಇದು. ಅವ್ರು ಹೋಗಲಿ ಇವ್ರು ಹೋಗಲಿಲ್ಲ, ಛಲವಾದಿ ಸಮಾಜ ಅಂತ ಮತ್ತು ಈ ಬಲಗೈ ಒಕ್ಕೂಟ ಸಮುದಾಯಕ್ಕೆ ಏನು ಸೇರ್ಪಡೆಯಾಗಿರ್ತಂಥ ಎಲ್ಲ ಜಾತಿಗಳು ಅಸ್ತಿತ್ವದ ಪ್ರಶ್ನೆ ಇರೋದ್ರಿಂದ ಸಂಪೂರ್ಣವಾಗಿ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಜೈ ಭೀಮನ ವಂದನೆಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತ ರಕ್ಷಣಾ ವೇದಿಕೆಯಿಂದ ಏರ್ಪಡಿಸಿರುವ ಈ ಸುದ್ದಿಗೋಷ್ಠಿಗೆ ಎಲ್ಲ ಪತ್ರಿಕಾ ಬಳಗದವರನ್ನ ಸ್ವಾಗತಿಸುತ್ತಾ, ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ರಾಜ್ಯದ ಬಲಗೈ ಸಮುದಾಯದ ಮಹಾ ಒಕ್ಕೂಟದ ಕರೆಯ ಮೇರೆಗೆ ದಿನಾಂಕ 25/3/2026 ಬೆಂಗಳೂರು ಫ್ರೀಡಂ ಪಾರ್ಕ್ದಲ್ಲಿ
ನಮ್ಮ ಸಮಾಜ ವತಿಯಿಂದ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನ ಏರ್ಪಡಿಸಿದ್ದಾರೆ. ಆ ಸಭೆಗೆ ಇಡೀ ರಾಜ್ಯದ ಎಲ್ಲ ಬಲಗೈ ಸಮಾಜದ ಬಂಧುಗಳು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿದ್ದಾರೆ. ಮುಖ್ಯ ಉದ್ದೇಶ ಏನು, ಈ ಒಳ ಮೀಸಲಾತಿಯ ನ್ಯೂನತೆಗಳು ವರದಿ ಕೊಡುವ ಸಮಯದಲ್ಲಿ ಕಂಡು ಬಂದಿದೆ. ಏನಪ್ಪಾ ಅಂತಂದ್ರೆ, ಅವರು ಈ ಸಮಿತಿಯ ಅಧ್ಯಕ್ಷರಾದಂಥ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು 75 ವರ್ಷಗಳಿಂದ ನೀವೇನು ತಿಂದಿರಲ್ಲ, ಅವ್ರು ಸ್ವಲ್ಪ ಬಿಟ್ಟು ಕೊಡ್ರಿ, ತಿನ್ಲಾರ್ದವ್ರು ಕೊಡ್ರಿ ಅಂತ. ಅದು ಏನಾಗಿದೆ ಅಂತಂದ್ರೆ, ಸಮಿತಿ ಅಧ್ಯಕ್ಷರು ತಾರತಮ್ಯ ಮಾಡಿದ್ದಾರೆ. ನಮ್ಮ ಬಲಗೈ ಸಮಾಜ ಬಹಳ ದಿವಸಗಳಿಂದ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದದ್ದನ್ನ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಸಹಿತ ಹೇಳ್ಬೇಕಂತಂದ್ರೆ, ಬಲಗೈ ಸಂಬಂಧಿತ ಸಮುದಾಯಗಳು ಬಹಳ ಸಮೂಹದಲ್ಲಿ ಒಳಗೊಂಡಿವೆ. ಉದಾಹರಣೆಗೆ ಚಲವಾದಿ, ಬೇಗಾರ, ಹೊಲೇರ, ಮಹಾರ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಪರಯ್ಯ, ಮಾಲ, ಹೀಗೆ ಬಹಳ ರೀತಿಯಿಂದ ಒಡೆದು ಹೋಗಿದ್ದಾವೆ. ಆದರೆ ಅವನ್ನೆಲ್ಲ ಬೇರೆ ಬೇರೆ ಮಾಡಿ ಅನ್ಯಾಯ ಮಾಡಿದ್ದಾರೆ. ಏನಿದೆ ಅಂತಂದರೆ, ಆದಿ ಕರ್ನಾಟಕ, ಆದಿ ದ್ರಾವಿಡ ಒಂದು ಗ್ರೂಪ್ ಮಾಡಿ ಅದಕ್ಕೆ 1% ಮಾಡಿ, ಉಳಿದ ಚಲವಾದಿ ಪಲೆಯರನ್ನ ಒಂದು ಗ್ರೂಪಿನಲ್ಲಿ ಸೇರಿಸಿ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ. ಆ ತಾರತಮ್ಯದಿಂದ ನಮ್ಮ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದೆ. ಆ ಕಾರಣದಿಂದ ಈ ಅನ್ಯಾಯವನ್ನು ಸರಿಪಡಿಸಬೇಕಂತ ನಮ್ಮ ಸಮಾಜದ ವತಿಯಿಂದ ರಾಜ್ಯಾದ್ಯಂತ 25ನೇ ತಾರೀಕು, ಇದೇ ತಿಂಗಳು 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೀವಿ. ಆ ಸಭೆಗೆ ನಾನು ತಮ್ಮ ಮುಖಾಂತರ ನಮ್ಮ ಇಡೀ ತಾಲೂಕಿನ ಎಲ್ಲ ಬಂಧುಗಳಿಗೆ ಏನು ಕೇಳ್ಕೊತಾ ಇದ್ದೀನಪ್ಪ ಅಂದರೆ, ಪ್ರತಿಯೊಬ್ಬರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ಯಾಕಂತಂದರೆ, ಈ ಸಮಯದಲ್ಲಿ ನಾವು ಎಚ್ಚರಗೊಳ್ಳದಿದ್ದರೆ ಮುಂದೆ ನಮ್ಮ ಮಕ್ಕಳಿಗೆ ಬಹಳ ಅನ್ಯಾಯ ಮಾಡಿದಾಗುತ್ತೆ. ಯಾಕಂತಂದರೆ, ಈಗಾಗಲೇ ಉದಾಹರಣೆ ಸಹಿತ ನಾವು ಹೇಳ್ಬೇಕಂತಂದ್ರೆ, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡಿದ್ದಾರೆ. ಎಲ್ಲ ಮೀಸಲಾತಿ ಸೌಲಭ್ಯ ಪ್ರವರ್ಗ ಎ ಹೋಗ್ತಾ ಇದೆ, ಬಿಗೆ ಬರ್ತಾ ಇಲ್ಲ, ಸಿಗೆ ಬರ್ತಾ ಇಲ್ಲ. ಆ ಕಾರಣದಿಂದ ಏನು ರೋಸ್ಟರ್ ಬಿಂದು ಏನು ತೊಂದರೆ ಆಗಿದೆ, ಆ ತೊಂದರೆಯನ್ನ ಸರಿಪಡಿಸಬೇಕು ಅಂತಂದು ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ನೀವು ಸರಿಪಡಿಸದಿದ್ದರೆ ಹಳೆಯ ಮೀಸಲಾತಿಯನ್ನು ಮುಂದುವರಿಸಬೇಕಂತ ನಮ್ಮ ರಾಜ್ಯದ ಮುಖಂಡರುಗಳು ಕರೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಮ್ಮ ನ್ಯಾಯಯುತ ಬೇಡಿಕೆಯನ್ನು ಸರ್ಕಾರ ಮಾನ್ಯ ಮಾಡಬೇಕು. ಪ್ರತಿಯೊಬ್ಬರಿಗೂ ಅನ್ಯಾಯವಾಗದಂತೆ ಈ ರೋಸ್ಟರ್ ಬಿಂದುವನ್ನು ಸರಿಪಡಿಸಬೇಕು ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಈ ಪ್ರತಿಭಟನೆಯನ್ನು ನಮ್ಮ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ. ಆ ಕಾರಣದಿಂದ ಮತ್ತೊಮ್ಮೆ ನಾನು ತಮ್ಮ ಮೂಲಕ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ವಿನಂತಿಸ್ಕೊಳ್ತಾ ದಯವಿಟ್ಟು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ನನ್ನ ಒಂದೆರಡು ನುಡಿಗಳು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಬುದ್ಧಾಯ್, ಜೈ ಭೀಮ್. ಜೈ ಭೀಮ್ ನಮನಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ಇಲ್ಕಲ್ ಇವರ ಅಡಿಯಲ್ಲಿ ಇವತ್ತಿನ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದು, ಈ ಸುದ್ದಿಗೋಷ್ಠಿಯ ಉದ್ದೇಶ ಇದೇ ದಿನಾಂಕ 3/25 ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನಮ್ಮ ಛಲವಾದಿ ಸಮಾಜದ ಪ್ರಗತಿಪರ ಚಿಂತಕರು ಮತ್ತು ಉರ್ಲಿಂಗಿ ಪೆದ್ದಿಮಠದ ಪೀಠಾಧಿಪತಿಯಾಗಿರ್ತಕ್ಕಂಥ ನಮ್ಮ ಮಹಾಸ್ವಾಮಿಗಳು ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆಯ ಉದ್ದೇಶ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಹರಡ್ತಿರ್ತಕ್ಕಂಥ ಒಳ ಮೀಸಲಾತಿಯ ವಿಚಾರವಾಗಿ ಏನು ಇವತ್ತು ರೋಸ್ಟರ್ ಬಿಂದು ಹೊರಗೆ ಬಂದ ನಂತರ ಆ ರೋಸ್ಟರ್ ಬಿಂದುನಲ್ಲಿ ಆಗಿರ್ತಕ್ಕಂಥ AB ಸಿರೀಸಿನಿಂದ ಇವತ್ತು ಬಲಗೈ ಸಮಾಜಕ್ಕೆ ಅನ್ಯಾಯವಾಗಿರೋದನ್ನು ಭಾಳ ಖಂಡಿಸುತ್ತಾ ಇವತ್ತು ನಮ್ಮ ಸಮಾಜದ ಚಿಂತಕರು ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾಗಮೋಹನ್ ದಾಸ್ ಅವರ ವರದಿ ಅವೈಜ್ಞಾನಿಕವಾಗಿದೆ. ಹಾಗಾಗಿ ಆ ಒಂದು ವರದಿಯನ್ನು ಪರಿಷ್ಕರಿಸಿ ಅಥವಾ ಇಲ್ಲ ತಿರಸ್ಕರಿಸಿ ಅಂಥೇಳಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಒಳ ಮೀಸಲಾತಿಯ ಒಂದು ಏನಿದೆ, ಇದು ಮೀಸಲಾತಿ ಇದು ನಮ್ಮ ಬಲಗೈ ಸಮಾಜಕ್ಕೆ ಉಳಿವಿನ ಪ್ರಶ್ನೆ ಆಗಿದೆ.
ಯಾಕಂದರೆ ನಮ್ಮ ಸಮಾಜದ ಮೇಲೆ ಬಹಳಷ್ಟು ಅನ್ಯಾಯವಾಗುತ್ತಿರೋದು ಎದ್ದು ಕಾಣ್ತಾ ಇದೆ. ಆ ಒಂದು ಉದ್ದೇಶದಿಂದ ನಮ್ಮ ಈ ಒಂದು ಹೋರಾಟದ ಮೂಲಕ ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವುದರ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಬಲಗೈ ಸಮಾಜಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಮಗೆ ನ್ಯಾಯವನ್ನು ದೊರಕಿಕೊಡಿಸ್ಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದಕ್ಕಾಗಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಆಮ್ದಾಳ್ ಸಾಹೇಬರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವರಾಜ್ ಚಲವಾದಿ ಅವರು, ಇವರ ನೇತೃತ್ವದಲ್ಲಿ ಅವಳಿ ತಾಲೂಕಿನ ನಮ್ಮ ಚಲವಾದಿ ಸಮಾಜದ ಅಂದರೆ ಬಲಗೈ ಸಮಾಜದ ನಮ್ಮೆಲ್ಲ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ಇವತ್ತು ಈ ಸುದ್ದಿಗೋಷ್ಠಿಯನ್ನು ಕರೆತಕ್ಕಂಥ ಉದ್ದೇಶ ಬಂಧುಗಳೇ. ಇವತ್ತು ನಮ್ಮ ಅವಳಿ ತಾಲೂಕಿನಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ನಾವು 1,000 ಜನ ಇಲ್ಲಿಂದ ಬೆಂಗಳೂರು ಚಲೋ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದೇ 25ನೇ ತಾರೀಕಿಗೆ, 24ನೇ ತಾರೀಕಿಗೆ ನೈಟು ಬೆಂಗಳೂರು ಹೋಗ್ತಾ ಇದ್ದೀವಿ. ಹಾಗಾಗಿ ಅವಳಿ ತಾಲೂಕಿನ ಚಲವಾದಿ ಸಮಾಜದ ಬಂಧುಗಳು, ಸ್ವಾಭಿಮಾನದ ಬಂಧುಗಳು, ನಾವು ಯಾರ ಹತ್ರ ಕೈ ಚಾಚಿ ನಮ್ಮ ಸಮಾಜವನ್ನು ನಡೆಸೋದಿಲ್ಲ. ನಮ್ಮ ಕಿಸೆಲಿರ್ತಕ್ಕಂಥ ದುಡ್ಡನ್ನು ಹಾಕಿ, ನಾವು ದುಡಿದಿರ್ತಕ್ಕಂಥ ದುಡ್ಡನ್ನು ಹಾಕಿ ಈ ಹೋರಾಟದಲ್ಲಿ ನಾವು ಸ್ವಾಭಿಮಾನದಿಂದ ನಾವು ಭಾಗವಹಿಸ್ತಾ ಇದ್ದೇವೆ. ಹಾಗಾಗಿ ತಾವೆಲ್ಲರೂ ನಮ್ಮ ಸಮಾಜದ ಉಳಿವಿನ ಪ್ರಶ್ನೆಗಾಗಿ ಈ ಹೋರಾಟ ಹಮ್ಮಿಕೊಂಡಿರೋದ್ರಿಂದ ಆ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಮ್ಮ ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಚಲವಾದಿ ಸಮಾಜದ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಮತ್ತು ಇದರ ಜೊತೆಗೆ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಇವತ್ತು ಏನು ರೋಸ್ಟರ್ ಬಿಂದನ್ನು ಮಾಡಿ ಮತ್ತು ನಮ್ಮ ಸಹೋದರಾಗಿರ್ತಕ್ಕಂಥ ಮಾದಿಗ ಸಮಾಜ ಮತ್ತು ಚಲವಾದಿ ಸಮಾಜನ ಒಡೆದಾಳ್ತಕ್ಕಂಥ ನೀತಿಯನ್ನು ಮಾಡಿದ್ದೀರಿ, ಇದು ಸರಿಯಲ್ಲ. ಎರಡೂ ಸಮಾಜ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವು, ಎರಡೂ ಸಮಾಜ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವು, ಎರಡೂ ಸಮಾಜಕ್ಕೆ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಬೇಕಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ಏನಾದರೂ ಇದರಲ್ಲಿ ತಾರತಮ್ಯ ಮಾಡಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನು ಹಚ್ಚುವಂಥ ಕೆಲಸ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಅದು ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಮ್ಮ ಸಮಾಜ ಕೊಡುತ್ತದೆ ಅನ್ನುವಂಥ ನಾಳೆ ನಡೀತಕ್ಕಂಥ 25ನೇ ತಾರೀಕಿಗೆ ನಡೀತಕ್ಕಂಥ ಬೆಂಗಳೂರಿನ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಅದರ ತಕ್ಕ ಉತ್ತರವನ್ನು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿಕೆ ಬಯಸುತ್ತಾ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಮತ್ತೊಮ್ಮೆ ನಾನು ಕರೆ ಕೊಡ್ತೀನಿ. ಯುವಕರು, ವಯಸ್ಸಾದವರು ಮತ್ತು ಯಾರೇ ಇರಲಿ ನಮ್ಮ ಸಮಾಜದ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಸ್ವಾಭಿಮಾನದಿಂದ ತಮ್ಮ ಗಾಡಿಯನ್ನು ಮಾಡಿಕೊಂಡು ತಾವೇ ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ತಮಗೇನಾದರೂ ಅಚಾತುರವಾಗಿ ಗಾಡಿನ ಅನುಕೂಲ ಆಗದಿದ್ದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆ ತಮ್ಮ ಸಹಾಯಕ್ಕೆ ಸಿದ್ಧ ಇದೆ. ತಾವೆಲ್ಲರೂ ನಮಗೆ ಕರೆ ಮಾಡಿ ತಿಳಿಸಿದಾಗ ತಮ್ಮ ಸಹಾಯಕ್ಕೆ ತಮ್ಮನ್ನು ಕರ್ಕೊಂಡು ಹೋಗುವಂಥ ಕೆಲಸ ಕೂಡ ನಾವು ಮಾಡುತ್ತೇವೆ ಅಂಥೇಳಿ ಇದರ ನೇತೃತ್ವವನ್ನು ಶರಣಪ್ಪ ಆಮ್ದಾಳ್ ಸಾಹೇಬರು ಮತ್ತು ನಮ್ಮ ಯುವರಾಜ್ ಚಲವಾದಿ ಅವರು ವಹಿಸಿಕೊಂಡಿದ್ದಾರೆ. ಅವರ ಜೊತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಹೋರಾಟದಲ್ಲಿ ಭಾಗವಹಿಸಿ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡುತ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಭೀಮ್. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.